ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ PNS ಲಿಟಲ್ ಬ್ಲೂಮ್ಸ್ ಕಟ್ಟಡ ಉದ್ಘಾಟನೆ. ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಗಳಿಂದ ಅಕ್ಷರಾಭ್ಯಾಸ, ದೇವರಾಜ್ ದಂಪತಿಗಳಿಂದ ಪಾದಪೂಜೆ. ತಾಲೂಕಿನ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಲಾದ PNS ಲಿಟಲ್ ಬ್ಲೂಮ್ಸ್ ಕಟ್ಟಡವನ್ನು ಉಡುಪಿ ಪರಂಪರೆಯ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಗಳು ಉದ್ಘಾಟಿಸಿದರು. ಸ್ವಾಮಿಗಳನ್ನು ಶಾಲಾ ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ ಬಾರಿಸಿ ಹೂಮಳೆ ಸುರಿಸಿ ಅದ್ಧೂರಿ ಸ್ವಾಗತಿಸಿದರು. PNS ಲಿಟಲ್ ಬ್ಲೂಮ್ಸ್ ಕಟ್ಟಡ ಉದ್ಘಾಟನೆಯ ಬಳಿಕ ಸ್ವಾಮೀಜಿಗಳು ಮಕ್ಕಳಿಗೆ ಸಂಪ್ರದಾಯಬದ್ಧವಾಗಿ ಅಕ್ಷರಾಭ್ಯಾಸ ನೆರವೇರಿಸಿ ಆಶೀರ್ವಾದ ನೀಡಿದರು. ಮಕ್ಕಳ ವಿದ್ಯಾಭ್ಯಾಸದ ಶುಭಾರಂಭಕ್ಕೆ ಸ್ವಾಮೀಜಿಗಳ ಸಾನ್ನಿಧ್ಯ ದೊರೆತಿರುವುದು ಪೋಷಕರು ಹಾಗೂ ಶಾಲಾ ಆಡಳಿತ ಮಂಡಳಿಗೆ ವಿಶೇಷ ಸಂತಸ ತಂದಿತು. ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರಾದ ಎನ್ ದೇವರಾಜ್ ದಂಪತಿಗಳು ಪೂಜ್ಯ ಶ್ರೀಗಳಿಗೆ ಭಕ್ತಿಭಾವದಿಂದ ಪಾದ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೂಜೆ, ಮಂತ್ರೋಚ್ಚಾರಣೆ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರಯುತ ಮೌಲ್ಯಗಳು ಬೆಳೆಸುವ ಕಾರ್ಯದಲ್ಲಿ ಶಾಲೆ ನಿರಂತರವಾಗಿ ತೊಡಗಿಸಿಕೊಂಡಿದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಮಂಗಲಂ ಭಗವಾನ್ ವಿಷ್ಣುರ್ ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ. ಈ ದಿವಸ ಲಕ್ಷ್ಮೀ ವಿದ್ಯಾ ನಿಕೇತನ ನಡೀತಾ ಇದೆ. ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ ಎರಡೂ ನಡೀತಾ ಇದೆ. ನಮ್ಮ ಬದುಕಿನಲ್ಲಿ ನಮಗೆ ಲಕ್ಷ್ಮೀ ಅನುಗ್ರಹವೂ ಬೇಕು, ಸರಸ್ವತಿ ಅನುಗ್ರಹವೂ ಬೇಕು. ಇವತ್ತು ಮಕ್ಕಳಿಗೆಲ್ಲರಿಗೂ ಕೂಡ ನೂತನ ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಮಾಡ್ತಾ ಇದ್ದೀರಿ. ಎಲ್ಲರೂ ಕೂಡ ದೇವರನ್ನು ನೆನೆಸಿಕೊಂಡು ಮಕ್ಕಳಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಮಾಡಿ ಹೇಳ್ತೇನೆ ಹಾಗೆ ಬರೀರಿ. ಸುಮಾರಿ ಮಕ್ಕಳಿಗೆ ಬರ್ಲಿಕ್ಕೆ ಸುಮಾರು ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನದಲ್ಲಿ ನೂತನ ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಆಗ್ತಾ ಇದೆ. ಲಕ್ಷ್ಮೀ ವಿದ್ಯಾನಿಕೇತನದಲ್ಲಿ ಸರಸ್ವತಿಯ ಆರಾಧನೆ ಪ್ರಾರಂಭಗೊಳ್ತಾ ಇದೆ. ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯೆ ಬರಲಿ. ಇಲ್ಲಿ ಬೆಳೆದ ಮಕ್ಕಳು ನಾಳೆ ದಿವಸ ಸುಸಂಸ್ಕೃತರಾದ ಪ್ರಜೆಗಳಾಗಿ ನಾಡನ್ನು ಕಟ್ಟುವ, ಬೆಳೆಸುವ ಪ್ರಜೆಗಳಾಗಿ ಬೆಳೆಯಲಿ, ನಾಗರಿಕರಾಗಿ ಬೆಳೆಯಲಿ ಅಂತ ನಾವು ಆಶಿಸುತ್ತೇವೆ. ಎಲ್ಲರಿಗೂ ಉಳಿತಾರೆ. ಶಿಡ್ಲಘಟ್ಟ ಪರಿಸರ ಹೇಗನ್ನಿಸ್ತಾ ಇದೆ? ಅತ್ಯಂತ ಸುಂದರವಾಗಿದೆ, ಶಾಂತವಾಗಿದೆ, ಯಾವ ಗೊಂದಲಗಳು ಇಲ್ಲ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅತ್ಯಂತ ಹೇಳಿರತಕ್ಕಂತಹ ಪರಿಸರ ಆಗಿದೆ. ಆಕಾರವನ್ನು ಬರೀರಿ ಬೇಗ. ಚೆನ್ನಾಗಿ ನೆರವೇರಿಸ್ಕೊಂಡಿದ್ದೀರಾ, ಒಳ್ಳೆ ರೀತಿ ಸ್ಪಂದಿಸಿದ್ದೀರಾ. ಇಷ್ಟೊತ್ತು ನಿಮ್ಮ ತಾಳ್ಮೆಯನ್ನ ಸಹಿಸಿಕೊಂಡು ಬಹಳ ಚೆನ್ನಾಗಿ ವೇಟ್ ಮಾಡಿ ನಮಗೆ ಕಾರ್ಯ ನೆರವೇರಿಸ್ಕೊಟ್ಟಿದ್ದೀರಾ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಕಾರ್ಯಕ್ರಮವನ್ನು ಚೆನ್ನಾಗಿ ನೆರವೇರಿಸ್ಕೊಂಡು ಬಂದವರೇ ಲಕ್ಷ್ಮೀ ವಿದ್ಯಾನಿಕೇತನ ಸ್ಕೂಲ್ನಲ್ಲಿ. ಇದೇ ನಾನು ಮೊದಲ ಬಾರಿಗೆ ನಮ್ಮ ಮಗುವನ್ನು ಸಹ ಸೇರಿಸಿದ್ದು. ಅದೇ ರೀತಿ ಎಲ್ಲ ತಂದೆ ತಾಯಿಯನ್ನು ಸಹ ಈ ಕಾರ್ಯಕ್ರಮಕ್ಕೆ ವಿಸ್ತೃತವಾಗಿ ಎಲ್ಲರೂ ಬಂದು ಒಳ್ಳೆ ಪೇಷನ್ಸ್ ಇಂದ ಕೂತ್ಕೊಂಡು ಬೆಳಗ್ಗೆಯಿಂದ ಇದುವರೆಗೂ ಸ್ವಾಮೀಜಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೂ ತುಂಬಾ ಒಳ್ಳೆ ರೀತಿಯ ಅಕ್ಷರಾಭ್ಯಾಸವನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ಮುಂದೆ ಮಕ್ಕಳು ಸಹ ಅವರ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನೆರವೇರಿಸಿಕೊಂಡು ಹೋಗಿ ಅಂತ ಆಸೆ ಪಡ್ತೀನಿ. ಅದೇ ರೀತಿ ಈ ಶಾಲೆಯ ಎಲ್ಲಾ ಶಿಕ್ಷಕರನ್ನು ಸಹ ವಿನಂತಿ.
ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಸ್ಕೂಲ್ ಲಾಸ್ಟ್ ಇಯರ್ ನನ್ನ ಮಗಳನ್ನ ಇಲ್ಲಿ ಸೇರಿಸಿರೋದು. ಲಾಸ್ಟ್ ಇಯರ್ ನಡೆಸಿದ್ರು ಅಕ್ಷರಾಭ್ಯಾಸ. ಇದೇ ತರ ಲಾಸ್ಟ್ ಟೈಮು ಚೆನ್ನಾಗಿತ್ತು. ಈ ಇಯರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಗಳು ಈ ವರ್ಷ ಇಲ್ಲೇ LKG ಸೇರಿಸಿರೋದು. ಸೊ ಚೆನ್ನಾಗಾಯ್ತು ಪ್ರೋಗ್ರಾಮು. ವಿದ್ಯಾನಿಕೇತನ ಸ್ಕೂಲ್ ಅದು ಗ್ರಾಮೀಣ ಭಾಗದಲ್ಲಿ ಈ ತರ ಮಾಡ್ತಾ ಇರೋದು ಇದೇ ಪ್ರಥಮ ಬಾರಿಗೆ ಅಂತೇನೆ. ಇದೇ ತರ ಇದು ಮಾಡಿದ್ರೆ ನಾವು ಸಿಟಿಗಿಂತ ಹೆಚ್ಚಾಗಿ ಮಕ್ಕಳು ಇಲ್ಲೇ ಸೇರಿಸ್ಬೋದು. ನಮ್ಮ ದೊಡ್ಡ ಮಗಳು ಇಲ್ಲೇ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಚಿಕ್ಕ ಮಕ್ಕಳು ಇಲ್ಲೇ ಸೆಕೆಂಡ್ ಸ್ಟ್ಯಾಂಡರ್ಡ್ LKG ಹಾಕಿದ್ದೀವಿ. ಇಲ್ಲಿ ಬೆಸ್ಟ್ ಕೋಚಿಂಗ್ ಇದೆ, ಎಲ್ಲ ಚೆನ್ನಾಗಿದೆ, ಇಲ್ಲೇ ಸೇರಿಸ್ಬೋದು ಎಲ್ಲಾನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಲಾಸ್ಟ್ ಇಯರ್ ಕರ್ನಾಟಕದಲ್ಲಿ ಮೂರನೇ ರ್ಯಾಂಕ್ ಅಲ್ಲಿ ಬಂದಿದೆ SSLC ಅಲ್ಲಿ. ಅದು ಗ್ರಾಮೀಣ ಭಾಗದಲ್ಲಿ ಬಂದಿದೆ ಫಸ್ಟ್ ಟೈಮ್ ನಮ್ಮ ಡಿಸ್ಟಿಕ್ ಅಲ್ಲಿ ಅಂತಂದಿದೆ. ಹಿಂದಾಗಿ ಗ್ರಾಮೀಣ ಭಾಗದಲ್ಲಿ ಸ್ಕೂಲ್ ಮಾಡಿರೋದು ಅವ್ರು ತುಂಬಾ ಕೃತಜ್ಞತೆಗಳು. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಅವರು ಸಮಾಜ ಸುಧಾರಕರು ಮತ್ತು ಗೋಶಾಲಾ ನಿರ್ಮೂಲನಾ ಕಾರ್ಯಕ್ರಮದ ಗೋ ಪಶುಪಾಲನಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂತಹ ಮಹರ್ಷಿಗಳು. ಹಾಗೆ ಹಲವಾರು ಎಲ್ಲಾ ಮಹರ್ಷಿಗಳು ಶಿಕ್ಷಣಕ್ಕೆ ಆದ್ಯತೆ ಕೊಟ್ರೆ, ಇವರು ಬಾಲ್ಯ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂತಹ ಸ್ವಾಮೀಜಿಗಳು. ಅವರು ನಮ್ಮ ಶಾಲೆಗೆ ಇಂದು ಆಗಮಿಸಿ ನಮ್ಮ ಶಾಲೆಯನ್ನು ಪಾವನಗೊಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಏನೇ ದಿನ ಶುಭ ಶುಕ್ರವಾರ ನಮ್ಮ ಪೇಜಾವರ ಶ್ರೀಗಳಾದ ವಿಶ್ವಪ್ರಸನ್ನ ಶ್ರೀ ವಿಶ್ವಪ್ರಸನ್ನ ಸ್ವಾಮಿಗಳ ಪಾದಾಂಗಳದಲ್ಲಿ ಅವರ ಆಶೀರ್ವಾದದ ಮೇರೆಗೆ ನಮ್ಮ ಶಾಲೆ ಇತಿಹಾಸದಲ್ಲಿ ಉಳಿಯೋ ಥರ ಆಯಿತು. ಏನಂದರೆ ಒಂದು ವಾರದ ಮುಂಚೆ ಬ್ರಾಹ್ಮಣ ಸಂಘದವರು ಹಣ ಈ ಥರ ಬರ್ತಾಯಿದ್ದಾರೆ ಅಂಥೇಳಿ ವಿಷಯಕ್ಕೆ ಒಬ್ಬ ಅನಂತವರೆಲ್ಲ ಬಂದ ಹೇಳಿದಾಗ ನಮ್ಮ ಹಣ ನಿಮ್ಮ ಶಾಲೆಗೂ ಬರೋಕ್ಕೆ ನೀವು ಅನುಮತಿ ಕೊಟ್ಟರೆ ಬರ್ತಿದ್ರು. ಹಾಗಾಗಿ ನಾವು ಈ LKG ಪ್ರಿ-KG ಮಾಂಟೆಸರಿ ಸ್ಕೂಲು ಹೊಸದಾಗಿ ಬಿಲ್ಡಿಂಗ್ ಮಾಡ್ತಾಯಿದ್ವಿ. ಒಂದು ವಾರದಲ್ಲಿ ಬಿಲ್ಡಿಂಗ್ ರೆಡಿ ಮಾಡಿ ಅವ್ರಿಗೆಲ್ಲ ಉದ್ಘಾಟನೆ ಮಾಡಬೇಕು, ಒಂದು ಇತಿಹಾಸದ ಉಳಿತದೆ ಅಂತೇಳಿ ಇಷ್ಟು ಬೇಗ ಅವ್ರಿಗೆಲ್ಲ ಇವತ್ತು ಟೇಪ್ ಕಟ್ ಮಾಡಿಸಿದ್ದೀವಿ. ಜೊತೆಯಲ್ಲಿ ಇವತ್ತೇನೋ ಒಂದು 45 ಮಕ್ಕಳಿದ್ರು ಹೊಸದಾಗಿ ಅಡ್ಮಿಷನ್ ಆಗಿದ್ದರು. ಆ 45 ಮಕ್ಕಳಿಗೂ ಅಕ್ಷರಾಭ್ಯಾಸ ಮಾಡಿ ಅವ್ರ ತಂದೆ ತಾಯಿನ ಕುಣಿಸಿ ಅಕ್ಷರಾಭ್ಯಾಸ ಮಾಡಿಸೋದು, ಅವ್ರ ಕೈಯಲ್ಲಿ ಅಕ್ಷರಾಭ್ಯಾಸ ಮಾಡಿಸೋಂಥ ಪುಣ್ಯ ನಮ್ಮ ಶಾಲೆಗೆ ಸಿಕ್ಕಿದೆ ಅಂತ ಹೇಳಿದ್ರು. ತುಂಬ ಸಂತೋಷದ ದಿನ ಈ ದಿನ ಅನಿಸ್ತದೆ.